99 ರುಪೀಸ್ ನೋಡ್ತಿದ್ದೀರಲ್ವಾ. ಸೊ ಡೈಲಿ ವೇರ್ಗೆ ಕಾಟನ್ ಡ್ರೆಸ್ಸು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಪ್ಯಾಕ್ ಮಾಡಿ ಸೇಮ್ ಊಟನೇ. ಚೆನ್ನಾಗಿದೆ ಪಾಪಡು, ಹೆಂಗಿದೆ ಟೇಸ್ಟ್? ಆಂಟಿಗೆ ಟೇಸ್ಟ್ ಹೆಂಗಿದೆ? ಸೂಪರ್. ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆದಮೇಲೆ ಕೂಡ ಅವ್ರ ಹಾರ್ಮೋನ್ಸು ಒಂದು ಲೆವೆಲಿಗೆ ಬರಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಪ್ಲೀಸ್ ದಯವಿಟ್ಟು 2 ಸಾಕ್ಸ್ ತೊಗೊಂಬಂದೆ. ಇದೇನು 40 ರುಪೀಸೋ 45 ರುಪೀಸೋ ಅಷ್ಟೇ. ಇದು ವಿಷನ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಬ್ಯಾಂಗ್ಳೂರಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ, ವೆದರು ಒಂದಿನ ಮಳೆ, ಒಂದಿನ ಚಳಿ, ಒಂದಿನ ಬಿಸಿಲು, ಒಂದಿನ ಫುಲ್ ಕ್ಲೌಡ್, ಮೋಡ ಆಗ್ಬಿಟ್ಟಿರುತ್ತೆ. ಮೂಡೇ ಇರಲ್ಲ, ಎಲ್ಲಿಗೆ ಹೋಗೋಕ್ಕೂ, ಆಚೆಗೆ ಬರೋಕ್ಕೂ, ಇದು ಮಾಡೋಕ್ಕೂ, ಏನು ಮಾಡೋಕ್ಕೂ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ. ನಾನಂತೂ ಏನೂ ಮಾಡ್ತಿಲ್ಲ, ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ನಮ್ಮ ಪಾಪು ಹುಟ್ಟಿದಾಗಿಂದ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋತಾ ಇದ್ದೆ. ಮುಂಚೆ ಯಾರೂ ಮಾಡ್ಕೊಡ್ತಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಲೇಸಿಯಾಗಿ, ಲೇಸಿ ಅನ್ನೋ ಪ್ರಶ್ನೆ ಬರಲ್ಲ, ಬಟ್ ನಾನು ಲೇಸಿ ಆಗಿದ್ದೀನಿ. ಬಿಕಾಸ್ ನನಗೆ ಒಂದು ಕಡೆ ಕೂತ್ಕೊಂಡ್ರೆ ಆಗಲ್ಲ, ನನಗೆ ಓಡಾಡ್ತಾ ಇರಬೇಕು. ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಓಡಾಡ್ತಾ ಇರಬೇಕು. ಏನಾಗುತ್ತೆ ಅಂದರೆ ಅವಳು ಮುಂದೆನೇ ಕೂತ್ಕೋಬೇಕು. ಅವಳು ನಾನೆಲ್ಲಾದರೂ ಹೋಯ್ತಂದರೆ ಏನಾದರೂ ಅಡುಗೆ ಮಾಡೋ ಟೈಮಲ್ಲಿ ಸ್ವಲ್ಪ ಅವಳು ಅಲ್ಲಿ ಇಲ್ಲಿ ಕೂರಿಸ್ಕೊಂಡೆಲ್ಲ ಮಾಡ್ತೀನಿ. ಬಟ್ ಅವಳನ್ನು ಬಿಟ್ಟು ನಾನು ಎಲ್ಲೂ ಮೂವ್ ಆನ್ ಆಗೋಂಗಿಲ್ಲ. ಸೊ ಶಿ ವಿಲ್ ಕ್ರೈ ಆ್ಯಂಡ್ ಆಲ್. ಸೊ ಅವಳ ಪಕ್ಕನೇ ಕೂತ್ಕೊಂಡು ಅವಳಿಗೆ ಸಮಾಧಾನ ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ತುಂಬ ಲೇಸಿ ಆಗಿಬಿಟ್ಟಿದ್ದೀನಿ ಆ್ಯಂಡ್ ವೆಯ್ಟ್ ಕೂಡ ಗೇನ್ ಆಗಿಬಿಟ್ಟಿದ್ದೀನಿ. ಐ ಡೋಂಟ್ ನೋ, ವೆಯ್ಟ್ ಎಲ್ಲರೂ ಯಾಕ್ರಪ್ಪ ವೆಯ್ಟ್ ಬಗ್ಗೆ ಮಾತಾಡ್ತೀರಾ? ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಆಗಲಿ ಇಲ್ಲಾಗಲಿ, ವೆಯ್ಟ್ ನಾವೇನು ಬೇಕು ಅಂತ ಮಾಡ್ಕೊಂಡಿರ್ತೀವ ಆಫ್ಟರ್ ಡೆಲಿವರಿ ಆದಮೇಲೆ. ಸೊ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆದಮೇಲೆ ಕೂಡ ಅವ್ರ ಹಾರ್ಮೋನ್ಸು ಒಂದು ಲೆವೆಲಿಗೆ ಬರಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಪ್ಲೀಸ್ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕೋದನ್ನು ಕಂಟ್ರೋಲ್ ಮಾಡಿ. ಏನು ಮಾಡೋಕ್ಕಾಗಲ್ಲ. ಈಗ ಎಷ್ಟು ನಾನು ಈಗ ಸ್ವಲ್ಪ ತಿಂತಾಯಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ, ಹ್ಯಾಬಿಟ್ಸ್ನ ಕಮ್ಮಿ ಮಾಡಬೇಕು. ಸ್ವೀಟ್ಸ್ ಅಂದರೆ ನಂಗೆ ತುಂಬ ಇಷ್ಟ, ಸ್ವೀಟ್ಸ್ ಅಂತೂ ತುಂಬ ತಿಂತೀನಿ. ಬಟ್ ಏನಂದರೆ ಒಬ್ಬೊಬ್ಬರಿಗೆ ಏನೋ ಸಮ್ ಪ್ರಾಬ್ಲಮ್ಸ್ ಇರುತ್ತೆ. ಈಗ ನನಗೆ ಹ್ಯಾವ್ ಅ ಥೈರಾಯ್ಡ್ ಪ್ರಾಬ್ಲಮ್, ಅದಕ್ಕೆ ನಾನು ಟ್ಯಾಬ್ಲೆಟ್ ತೊಗೋಬೇಕು. ಥೈರಾಯ್ಡ್ ಪ್ರಾಬ್ಲಮ್ ಯಾರಿಗಿರುತ್ತೆ ಅವರು ದಪ್ಪ ಆಗೇ ಆಗ್ತಾರೆ, ಎಷ್ಟೇ ಇದು ಮಾಡಿ. ಸಮ್ ಪ್ರಾಬ್ಲಮ್ಸಿಂದ ಅವರು ರೆಡ್ಯೂಸು ಮಾಡೋಕ್ಕಾಗ್ತಿರಲ್ಲ ಆ್ಯಂಡ್ ಇದು ಆಗಿರಲ್ಲ. ಏನು ವೆಯ್ಟಿಂದ ಏನಿದೆ ತಿನ್ನೋದು ಅವ್ರ ಒಂದು ಹೇಳಬೇಕಂದ್ರೆ ತಿನ್ನೋದು ನಮ್ಮನೆ ಅನ್ನ ನಮ್ಮ ಗಂಡ ಅಪ್ಪ ಅಮ್ಮ ತಂದಾಕ್ತಾರೆ. ಬೇರೆಯವ್ರಿಗೆ ನೋಡೋದಕ್ಕೆ ಏನು ಕಷ್ಟ ಅಂತ ನನಗೆ ಗೊತ್ತಿಲ್ಲ. ಸೊ ವೆಯ್ಟ್ ಬಗ್ಗೆನೇ ಮಾತಾಡ್ತಾರೆ. ಸಣ್ಣಕ್ಕಿದ್ದವ್ರು ನೋಡಿರಿ, ಚೆನ್ನಾಗಿ ತಿನ್ಕೊಂಡಿರ್ತಾರೆ, ಅವ್ರು ಸಣ್ಣಕ್ಕೆ ಇರ್ತಾರೆ. ನಾವೊಂದು ಸ್ವಲ್ಪ ತಿನ್ಕೊಂಡಿರ್ತೀವಿ, ಅವ್ರು ದಪ್ಪ ಆಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಟೈಮ್ ಬರೋವ್ರಿಗೂ ಇದು ಮಾಡಬೇಕು. ನನಗೂ ವೆಯ್ಟ್ ಆಗಿರೋದು ಇಷ್ಟ ಇಲ್ಲ, ವೆಯ್ಟ್ ರಿಡ್ಯೂಸ್ ಮಾಡಬೇಕು. ಬಟ್ ವೆಯ್ಟ್ ರಿಡ್ಯೂಸ್ ಮಾಡಬೇಕಂದ್ರೆ ಇವಳಿಗೆ ಬ್ರೆಸ್ಟ್ ಮಿಲ್ಕ್ನ ಬಿಡಿಸ್ಬೇಕು. ಅದರ್ವೈಸ್ ನಾನು ಡಯಟ್ ಅಂತ ಕೂತ್ಕೊಂಡು ಒಳ್ಳೆ ಫುಡ್ಡೇ ತಿನ್ಕೊಂಡು ಇದ್ರೂ ಇರ್ಬೋದು, ಬಟ್ ವರ್ಕೌಟ್ ಅನ್ನೋದನ್ನು ಮಾಡಬೇಕಾಗತ್ತೆ. ನಾವು ಏನೇ ತಿಂದ್ರೂ 70% ನಾವು ಬಾಯ್ ಕಂಟ್ರೋಲ್ ಮಾಡಿ, ಒಂದು 30% ಆದರೆ ನಮಗೆ ವರ್ಕೌಟ್ಸು, ವಾಕಿಂಗ್ ಅಥವಾ ಎಕ್ಸಸೈಸ್ ಏನಾದರೂ ಇರಬೇಕು. ನಮ್ಮ ಬಾಡಿ ಎಂಗೇಜ್ ಆಗಿರಬೇಕು. ಒಂದು 45 ಮಿನಿಟ್ಸು, 30 ಮಿನಿಟ್ಸ್ ಟು 45 ಮಿನಿಟ್ಸು ಅದನ್ನು ಮಾಡಬೇಕಂದ್ರೆ ನನಗೆ ಪರ್ಟಿಕ್ಯುಲರಾಗಿ ಟೈಮ್ ಆಗೋಲ್ಲ. ಲಾಸ್ಟ್ ವೀಕೆಲ್ಲ ನಾನು ಕಂಟಿನ್ಯೂಸ್ ಆಗಿ 1 ವೀಕ್ ಮಾಡಿದೆ. ಮತ್ತು ನೆಕ್ಸ್ಟ್ ವೀಕ್ ನನ್ನ ತಂಗಿ ಮನೆಗೆ ಹೋದೆ, ಅಲ್ಲಿ ಸ್ವಲ್ಪ ಇದು ಅಂತ ಹೇಳಿಬಿಟ್ಟು ಹಬ್ಬ ಅದು ಇದು ಅಂತೇಳಿ ಏನೂ ಮಾಡೋಕ್ಕಾಗಲಿಲ್ಲ. ಮೂವ್ ಆನ್ ಆಗಬೇಕಂದ್ರೆ ಟೈಮ್ ಬೇಕಾಗುತ್ತೆ. ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡೋದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಅಷ್ಟೇ ಅಂತ ನಾನು ಕೇಳ್ಕೊಳ್ಳೋದು. ನಮಗೂ ಮನಸ್ಸಿರುತ್ತೆ, ಕಮೆಂಟ್ ಮಾಡೋರು ನೋಡಿಕೊಂಡು ಮಾಡ್ಕೊಂಡು ಮಾಡಿ, ನಮಗೂ ಕೂಡ ಹರ್ಟ್ ಆಗುತ್ತೆ. ನಾವೇನು ಬೇಕು ಅಂತ ಏನೂ ಮಾಡ್ಕೊಂಡಿರಲ್ಲ. ಬಟ್ ನೈಸರ್ಗಿಕವಾಗಿ ನ್ಯಾಚುರಲಾಗಿ ಏನಾಗಬೇಕು ಅದು ಆಗ್ತಾ ಇರುತ್ತೆ ಅಷ್ಟೇ. ಸೊ ಈ ವ್ಲಾಗಲ್ಲಿ ಸ್ವಲ್ಪ ಒಂದು ನೇಮಿಂಗ್ ಸೆರೆಮನಿ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಬಂದು ಮನೇಲಿ ಏನೇನೆಲ್ಲ ಆಗುತ್ತೆ ಆ್ಯಂಡ್ ಡ್ರೆಸ್ನೆಲ್ಲ ತೊಗೊಂಬಂದಿದ್ದಲ್ವ ಇವಾಗೆ, ಊರಿಗೆ ಹೋಗೋಕ್ಕಿಂತ ಮುಂಚೆನೇ ತೊಗೊಂಬಂದಿದ್ದು. ಸೊ ಶಾಪಿಂಗ್ ತೋರಿಸಿರ್ತೀರಾ, ಡ್ರೆಸ್ಗಳನ್ನೇ ತೋರಿಸಲ್ಲ, ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ. ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕೊನೆ ತನಕ ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರೆ ಸ್ವಲ್ಪ ಕ್ವೆಶನ್ಸು. ಸೊ ಅದನ್ನೆಲ್ಲ ನಾನು ನಿಧಾನವಾಗಿ ಇದು ಮಾಡ್ಕೊಂಡು ಹೋಗ್ತೀನಿ. ಸೊ ಪಲ್ಲವಿ ಅನ್ನೋರು ಪಾಪ ಕೇಳ್ತಾನೆ ಇರ್ತಾರೆ. ಸೊ ಆನ್ ದ ಟೈಮ್ ನನಗೆ ಆ ಟೈಮಿಗೆ ಮಾಡೋಕ್ಕಾಗಲ್ಲ. ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ ನಿಮ್ಮ ಕಮೆಂಟ್ಗಳಿಗೆಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ, ಪ್ಲೀಸ್ ಎಕ್ಸ್ಕ್ಯೂಸ್. ವಿದೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್. ಸೊ ನೇಮಿಂಗ್ ಸೆರೆಮನಿ ಇತ್ತಲ್ವ, ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಲ್ಲೇ ಏನಾದರೂ ಗಿಫ್ಟ್ ತೊಗೊಂಡೋಗೋಣ ಅಂತ ಹೋಗ್ತಾಯಿದ್ದೀವಿ. ಅವ್ರು ಹಿಂದಿನ ದಿನ ಹೇಳಿದ್ರು. ಸೊ ನನಗಿವಾಗ ಆಚೆ ಹೋಗಿ ತೊಗೊಂಡೋಗೋಕ್ಕಾಗಲ್ಲ. ಸೊ ಅಲ್ಲೇ ಒಂದು ಗಿಫ್ಟ್ ಶಾಪ್ ಇತ್ತು, ಅಲ್ಲೇ ಹೋಗ್ಬಿಟ್ಟು ತೊಗೊಳ್ಳೋಣ ಅಂತೇಳಿ ನೋಡ್ತಾಯಿದ್ದೀನಿ.
ಸೊ ಅದು 5 ಮಂತ್ ಇತ್ತು ಇನ್ನೂ. ಸೊ ಈ ಥರದ್ದೆಲ್ಲ ಟಾಯ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ, ಯಾವ್ದು ನನಗೆ ಇಷ್ಟ ಆಗುತ್ತೆ ಅದನ್ನು ತೊಗೊಂಡೋಗೋಣ ಅಂತ. ಇವಳು ಬೇರೆ ಅಲ್ಲಿ ನನಗೆ ಅದು ಕೊಡಿಸೋ ಡಾಗ್ ನೋಡಿಬಿಟ್ಟು ನನಗೆ ಬೇಕು ಅಂತಿದ್ದಾಳೆ. ಮಕ್ಕಳ ಕಥೆನೇ ಅಷ್ಟಲ್ವ, ಮನೇಲಿ ಎಷ್ಟಿದ್ರು ಆಡೋಕ್ಕೆ ಇದ್ರೂ ಎಲ್ಲಾದರೂ ಯಾರ ಮನೆಗಾದರೂ ಹೋದಾಗ ಅಥವಾ ಎಲ್ಲಾದರೂ ಹೋದಾಗ ನನಗೆ ಇದು ಬೇಕು ಅದು ಬೇಕು ಅಂತ ಹೇಳೋದು. ಸೊ ಇದನ್ನು ತೊಗೊಂಡೋಗೋಣ ಅಂತ ಚೂಸ್ ಮಾಡ್ತಿದ್ದೀನಿ. ಸೌಂಡ್ ಅಂದರೆ ಸ್ವಲ್ಪ ಮಕ್ಳಿಗಿದಿರುತ್ತಲ್ವ, ಇದಾದರೆ ಏನಿಲ್ಲ, ಹಿಂಗೇ ಸುಮ್ಮನೆ ಕೈಯಲ್ಲಿ ಆಡಿಸೋವಂಥದ್ದು, ಸ್ವಲ್ಪ ಹೊತ್ತು ಆಟಾಡ್ತಾ ಇರುತ್ತೆ. ಸೊ ಬಂದ್ವಿ, ಅಲ್ಲೇ ವಿನಯ್ ಕೆಫೆಯಲ್ಲೇ ಇದ್ದಿದ್ದು. ಸೊ ಫಸ್ಟ್ ನಾನು ದುಡ್ಡನ್ನ ಇದ್ರೊಳಗೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಬಿಕಾಸ್ ಚೇಂಜ್ ಕೊಟ್ರಲ್ಲಿ. ಸೊ ಬ್ಯಾಗ್ ಒಳಗೆ ಹಾಕ್ಕೊಂಡೆಲ್ಲ ಬರೋದಕ್ಕಿಂತ ಪರ್ಸ್ ತೊಗೊಂಡೋಗಿಲ್ಲ, ಹಂಗೆ ಮೊಬೈಲ್ಗೆ ಇಟ್ಕೊಂಬಿಟ್ಟೆ. ಸೊ ಹೋಗ್ತಾಯಿದ್ದೀವಿ. ಈ ಲಿಫ್ಟು 1 ಮಿನಿಟಿಗೇನೋ ಕರ್ಕೊಂಡೋಯ್ತು, ಸ್ಟ್ರಕ್ ಆಗಿ ಹಳೆ ಲಿಫ್ಟ್ಗಳಲ್ವ. ಸೊ ಹಾಗಾಗಿ ಫಂಕ್ಷನ್ಗೆ ಬಂದ್ವಿ. ಇವ್ರು ಬಂದುಬಿಟ್ಟು ನಾವು ಹಳೆ ಮನೆ ಹತ್ರ ಇದ್ವಲ್ಲ ಅಲ್ಲಿದ್ದವರು, ತುಂಬ ಕ್ಲೋಸಾಗಿ ಮಾತಾಡಿಕೊಂಡು ಏನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಪೂಜೆ ಮಾಡಿದಾಗ ಏನಾದರೂ ಫಂಕ್ಷನ್ ಇದ್ದಾಗ ಅವರು ಕರೆಯೋರು, ನಾವು ಕರಿತಾಯಿದ್ವಿ. ಅವಳು ಹೊಟ್ಟೆಲಿದ್ದಾಗ ಇವ್ರ ಮದುವೆಗೆ ಹೋಗಿದ್ವಿ. ಅವಳು ಆಚೆ ಬಂದಮೇಲೆ ಮಗುವಾಗಿ ಫಂಕ್ಷನ್ಗೆ ಹೋಗಿದ್ವಿ. ತುಂಬ ಖುಷಿಯಾಗುತ್ತೆ ಈ ಥರ ನೇಬರ್ಸು ಅಥವಾ ಗೊತ್ತಿರೋರೆಲ್ಲ ಕರೆದಾಗ ಫಂಕ್ಷನ್ಗೆ ಹೋಗೋದಕ್ಕೆ. ಇಲ್ಲ ಅಂದರೆ ನಮ್ಮ ಊರುಗಳಿಗೆ ಹೋಗಬೇಕು ಫಂಕ್ಷನ್ ಅಂತೇಳಿ ಇಲ್ಲಿ ಯಾರೂ ಗೊತ್ತಿರಲ್ಲ, ಇಲ್ಲ ನಮ್ಮ ಮನೆದೇ ಮಾಡ್ಕೋಬೇಕು ಆ ಥರ ಅನಿಸುತ್ತೆ. ನೋಡಲ್ಲಿ ಬಾಬಿ ಬೇಬಿ ಬೇಬಿ ನೇಮ್ ನೋಡಲ್ಲಿ, ಮನೀಶ್ ಮಾಡಿ ತಂದೆ ತಾಯಿ ಮಗುಗೆ ದೇವಸ್ಯ ಗೃಹೇ ಮನಿಗೋ ವದಂತಿ ದೇವಾನಾಂ ಕವಯ ಪಾರ್ಥಿವಾತಃ ದೇವ ಇದಂ ಮೇ ಸಮನಸ್ಯಮಾನೋ ದೇವೋ ಸಮೋ ದೀರ್ಘಮಾಯುಃ. ಖಾಲಿ ತಟ್ಟೆ ಕೊಟ್ಟು ಮಾತಾ ಪತಿ ಪವಿತ್ರ ನಮ ಸೀರೆ ಮಾತಾ ಶಿಶೋಶ್ಚ ಆಯುರಾರೋಗ್ಯ ಐಶ್ವರ್ಯ. ನೋಡಲಿ ಪಾಪು 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 ಆಟಾಡಿ ಹಾಯ್ ಹೇಳು, ಹಾಯ್ ಚಿನ್ನಮ್ಮ. ಅಕ್ಕಂಗೆ ಪ್ಲೇನ್ ಕೀಸ್ ಕೊಡು. ಹಾಯ್ ಗುಡ್ ಗರ್ಲ್, ಐ ಮಾಡು. ಹಾಂ ಗುಡ್ ಗರ್ಲ್, ಕ್ಲಾಪ್ ಮಾಡಿ. ಗುಡ್ ಗರ್ಲ್. ಹಾಂ ಅಮ್ಮೋ ಬಾಯ್ ಕಡೆ ಬಾ ಬೇಗ. ಎಲ್ಲಿಗೆ ಹೋಗ್ತೆ? ಅವಳಿಗೆಲ್ಲಾದ್ರೂ ಸ್ಪೇಸ್ ಇದ್ದರೆ ಸಾಕು ಓಡೋಗ್ತಿರ್ತಾಳೆ. ನಾನು ಈ ಸತಿ ಒಬ್ಬಳೇ ಇದ್ನಲ್ವ, ಕಂಟ್ರೋಲ್ ಮಾಡೋದು ಕಷ್ಟ, ಕೈಲಿ ಇಟ್ಕೊಂಡು ಕೂತಿದ್ದೆ, ಅದಕ್ಕೆ ಆಳ್ತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ. ಹಳೆ ಮನೆ ಹತ್ರದವರೆಲ್ಲರೂ ಒಂದು 3-4 ಲೇಡೀಸ್ ಬಂದಿದ್ರು, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ನನ್ನ ಮಗಳಿಗೆ ಗೊತ್ತಿದೆಯಲ್ಲ, ಹಪ್ಪಳ ಕೊಟ್ಟರೆ ಸಾಕು ಪಾಪಚ್ಚಿ, ಅದು ಸುಮ್ಮನೆ ತಿನ್ಕೊಂಡು ಊಟ ಮಾಡೋವ್ರಿಗೂ ಸುಮ್ಮನೆ ಇರುತ್ತೆ. ಎಂಡೋರ್ಗೂ ಸುಮ್ಮನೆ ಇದ್ಲು. ಲಾಸ್ಟಲ್ಲಿ ರಸಮನ್ನ ತಿನ್ಬೇಕಾದ್ರೆ ಶುರು ಮಾಡಿಬಿಟ್ಲು. ಸೊ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರ ಜೊತೆನೂ ಮಾತಾಡಿಕೊಂಡು ಮನೆಗೆ ವಾಪಸ್ ಬರ್ತಾಯಿದ್ವಿ. ಖುಷಿ ಆಗುತ್ತೆ ಈ ಥರ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸಿಕ್ಕಿದಾಗ. ನನಗಂತೂ ಫ್ರೆಂಡೇ ಇಲ್ಲ, ನನಗೆ ಯಾರೂ ಫ್ರೆಂಡೇ ಇಲ್ಲ ಹೇಳ್ಬೇಕಂದ್ರೆ. ಅಬ್ಸಲ್ಯೂಟ್ ಫ್ರೆಂಡ್ ಅಂತ ಮುಂಚೆನೇ ಯಾರೂ ಇಲ್ಲ, ಬಿಕಾಸ್ ಐ ಡೋಂಟ್ ನೋ, ಗೊತ್ತಿಲ್ಲ, ಯಾರನ್ನೂ ನನ್ನ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಮನೆಗೆ ಬಂದ್ವಿ. ವಿವಾಗೋಸ್ಕರ ಸ್ವಲ್ಪ ಬಟ್ಟೆಗಳನ್ನ ತೊಗೊಂಬಂದಿದ್ದೆ ವಿಶಾಲ್ ಮಾರ್ಟಲ್ಲಿ ಅಂತ ಹೇಳಿದ್ನಲ್ವ. ಸೊ ಆ ಬಟ್ಟೆಗಳನ್ನ ನಾನು ತುಂಬ ದಿನದಿಂದ ತೋರಿಸೇ ಇರಲಿಲ್ಲ. ಬಟ್ಟೆಗಳನ್ನ ತೋರಿಸೋಣ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಏನಾದರೂ ನಿಮ್ಮ ಮನೆಗಳ ಹತ್ರ ವಿಶಾಲ್ ಮಾರ್ಟ್ ಇರ್ಬೋದು, ಅಥವಾ ನಾನು ಆನ್ಲೈನ್ದು ಶೇರ್ ಮಾಡ್ತೀನಿ ಆ್ಯಂಡ್ ಇದನ್ನು ಕೂಡ ಶೇರ್ ಮಾಡ್ತೀನಲ್ವ. ಸೊ ಹಾಗಾಗಿ ಇದನ್ನು ಕೂಡ ಶೇರ್ ಮಾಡೋಣ ಅಂತೇಳಿ. ಏಕೆಂದರೆ ಇದನ್ನು ತೊಗೊಂಬಂದರೆ ಆನ್ಲೈನಿಂದೇ ಮಾಡ್ತಾರೆ, ಈ ಥರದ್ದೆಲ್ಲ ಮಾಡಲ್ಲ ಅಂತ ಅಂದ್ಕೊಂಬಾರ್ದಲ್ವ. ಸೊ ಹಾಗಾಗಿ ಅವ್ಳ ಡ್ರೆಸ್ಗಳನ್ನ ತಂದಿದ್ದೀನಿ. ಸೊ ಯಾವ್ಯಾವ್ದು ತಂದಿದ್ದೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನಿಮಗೂ ಪಕ್ಕದಲ್ಲಿ ಏನಾದರೂ ಇದ್ದರೆ ನೀವು ಹೋಗಿ ಮಗುಗೆ ತೊಗೋಬೋದು. ಸೊ ಒಂದೆರಡು ಯೂಸ್ ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ, ಅದು ನೋಡಿರ್ತೀರ. ಮುಂಚೆ ಯಾಕೆ ಶೇರ್ ಮಾಡಿಲ್ಲ ಅಂದರೆ, ಒಂದು ಮನೆಗೆ ತಂದು ನೋಡಿದಾಗ ದೊಡ್ಡದು ಸೈಜ್ ಅಥವಾ ಚಿಕ್ಕದು ದೊಡ್ಡದು ಇರುತ್ತಲ್ವ. ಸೊ ಹಾಗಾಗಿ ನಿಮಗೂ ತೋರಿಸ್ದಾಗ ಇದಾಗಬಾರ್ದಲ್ವ. ಸೊ ಇದೊಂದು ಸ್ವೆಟರ್ ಸೆಟ್ ತೊಗೊಂಬಂದೆ, ಪ್ಯಾಂಟು ತುಂಬ ಚೆನ್ನಾಗಿದೆ. ಇದು 350 ಏನೋ ಆಗುತ್ತೆ ಅಷ್ಟೇ, ಪ್ಯಾಂಟ್ ಆ್ಯಂಡ್ ಟಾಪು.
ಒಂಥರ ಡಾಗಿ ಕ್ಲಾತ್ ಬರುತ್ತಲ್ಲ, ಅಂದರೆ ಅವಾಗೆಲ್ಲ ಉಣ್ಣೆ ಬಟ್ಟೆ ಅಂತಲೋ ಏನೋ ಅಂತ ಇದ್ರು, ಈ ಆಡುಗಳ ಬಟ್ಟೆ ಥರದ ಆ ಥರದ್ದೆಲ್ಲ. ಬಟ್ ಇದ್ರಲ್ಲ ಆ ಥರ ಕಾಣಿಸುತ್ತೆ. ಸೊ ಇಲ್ಲಿ 2 ಇದು ಬಂದಿದೆ, ಇಲ್ಲಿ ಒಂದು ಮಕ್ಳಿಗೆ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಇದು ನೋಡಿರ್ತೀರ ನೀವು ಅವಳು ಹಾಕಿರೋ ಡ್ರೆಸ್ನ ಹಳೇದ್ರಲ್ಲಿ. ಸೊ ಇದಕ್ಕೊಂದು ಪ್ಯಾಂಟು ಈ ವಿಂಟರ್ ಸೀಸನ್ಗಂತೂ ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಚಳಿ ಇದ್ದರೆ ಈಗ ಸ್ವೆಟರ್ ಹಾಕಬೇಕು, ಅದೇ ಥರದ ಪ್ಯಾಂಟ್ ಹಾಕಬೇಕು ಆ ಥರ ಅನ್ನೋದಕ್ಕಿಂತ ಈ ಥರ ಸೆಟ್ ತೊಗೊಂಡ್ರೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಬಿಕಾಸ್ ಎರಡೂ ಕೂಡ ಬೆಚ್ಚಗಿರಿಸುತ್ತೆ. ಮಕ್ಕಳನ್ನ ನಾವು ಚಳಿಯಲ್ಲಿ ಎಷ್ಟು ಬೆಚ್ಚಗಿರಿಸ್ತೀವಿ ಅಷ್ಟು ತುಂಬಾ ಒಳ್ಳೆಯದು. ಶೀತ ಕೆಮ್ಮುಕೊಳ್ಳಿ ಏನೂ ಆಗೋಲ್ಲ. ಸೊ ಇದೊಂದು ಡ್ರೆಸ್ ಕೂಡ ತೊಗೊಂಬಂದಿದ್ದೀನಿ, ಅಂದರೆ ಸೆಟ್ ಇತ್ತಿದು. ಸೊ ಇನ್ನೊಂದು ಸ್ವೆಟರ್ ತಂದಿದ್ದೀನಿ. ಸೊ ಇನ್ನೊಂದು ಸ್ವೆಟರ್ ಬಂದು ಇದು. ಸೊ ಇದು ಟೆಡಿ ಬೇರ್ದು ಪ್ರಿಂಟ್ ಇದೆ. ಇದು ಸೈಡ್ ಓಪನ್ ಇದೆ. ಸೊ ಸ್ಲೀವ್ ನೆಕ್ ಹತ್ರ ಕೊಟ್ಟಿರ್ತಾರೆ. ಫ್ರಂಟ್ ಬಟನ್ ಇರೋದಿರುತ್ತೆ, ಅದನ್ನು ಕಿತ್ತು ಹಾಕೋತಾ ಇರ್ತಾಳೆ. ಸೊ ಈ ಥರದಾದರೆ ಕಂಫರ್ಟಬಲ್ ಇರುತ್ತೆ. ಇದ್ರದ್ದು ಬಂದು 250 ರುಪೀಸ್ ಏನೋ ಅಷ್ಟೇ, ಇದೇನು ಜಾಸ್ತಿ ಇಲ್ಲ. ಸೊ ಸ್ವೆಟರ್ ಒಂದೇ ಇದಕ್ಕೆ ಬೇಕಾದ್ರೆ ನಾವು ಯಾವುದಾದ್ರೂ ಪ್ಯಾಂಟ್ನ ಕಾಂಬಿನೇಷನ್ ಮಾಡಿ ಹಾಕ್ಕೋಬೋದು. ಅದೇ ಥರದ್ದು ಏನಾದರೂ ಹುಲ್ಲನ್ನು ಸಿಕ್ಕಿದ್ರೆ ಆ ಥರ. ಇದೊಂದು ಸ್ವೆಟರ್ ತುಂಬ ಚೆನ್ನಾಗಿದೆ ಇದು ಕೂಡ. ಸೊ ಅದಾದಮೇಲೆ ಚಳಿ ಇದು ಆನ್ಲೈನಲ್ಲಿ ಕೂಡ ಇದೆ, ಇದ್ರ ಲಿಂಕ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಈ ಥರದ್ದು 2 ಪ್ಯಾಂಟ್ ತೊಗೊಂಬಂದೆ. ಸೊ ಒಂದಿಲ್ಲಿದೆ, ಹಾಂ ಆನ್ಲೈನಲ್ಲಿದೆ, ನಿಮಗೆ ನಾನು ಅದನ್ನು ಶೇರ್ ಮಾಡ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ವಿಂಟರ್ಗೆ ಅಂತಲೇ. ಸೊ ಸಾಫ್ಟ್ ಇದಿದೆ, ಒಳಗಡೆ ಬಂದು ನಿಮಗೆ ಬೆಚ್ಚಗಾಗಂತೂ ಬಟ್ಟೆ ಬರುತ್ತಲ್ಲ ಆ ಥರದ್ದು ಕೊಟ್ಟಿದ್ದಾರೆ. ಸೊ ಅದನ್ನು ಸ್ವಲ್ಪ 1 ಪೀಗೆ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈ ಡೈಪರ್ದೆಲ್ಲ ಬರುತ್ತಲ್ಲ ಆ ಥರ ಕ್ಲಾತ್ಸ್ದು. ಸೊ ಚೆನ್ನಾಗಿದೆ. ಇದರಲ್ಲೂ ಪ್ರಿಂಟ್ ಇದೆ, ಟೆಡಿ ಬೇರ್ ಪ್ರಿಂಟು. ಇದರಲ್ಲಿ ಪಿಂಕ್ ಒಂದಿದೆ, ಇದು ವಾಶ್ಗೆ ಹಾಕ್ಬಿಟ್ಟಿದ್ದೀನಿ. 3 ಪೀಸ್ ಬರುತ್ತೆ. ಸೇಮ್ ರೇಟೇ ಇತ್ತು, ಇಲ್ಲೂ 350 ಇತ್ತು, ಇಲ್ಲೂ 350 ತೋರಿಸ್ತಾ ಇದೆ ಆನ್ಲೈನಲ್ಲೂ ಕೂಡ. ಸೊ ನಿಮ್ಗೇನಾದರೂ ಈ ಥರ ಬೇಕಂದರೆ 3 ಪೀಸ್ ಬರುತ್ತೆ. ಸೊ ನೀವು ಬೈ ಮಾಡ್ಬೋದು. ಅದ್ರದ್ದು ನಾನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 3 ಪ್ಯಾಂಟ್ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ. ಕ್ಲಾತು ಕೂಡ ಸಾಫ್ಟಾಗಿದೆ ಆ್ಯಂಡ್ ಎಲಾಸ್ಟಿಕ್ ಇದು ಎಕ್ಸ್ಪೆಂಡ್ ಕೂಡ ಆಗುತ್ತೆ. ಪ್ಯಾಂಟು ದಪ್ಪ ಇದ್ರೂ ಕೂಡ ಆಗುತ್ತೆ. ನಾನು 1 ಸೈಜ್ ಎಕ್ಸ್ಟ್ರಾನೇ ತೊಗೊಂಬರ್ತೀನಿ ಅವಳಿಗೆ. ಸೊ ಇಲ್ಲಿ ಲೆಂತ್ ಜಾಸ್ತಿ ಆಗುತ್ತೆ, ಬಟ್ ಆದರೂ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಡೈಪರೆಲ್ಲ ಹಾಕಿದಾಗ ಮೇಲೆ ಹಾಕೋಕೆ ಬೇಕಲ್ಲ ಅಂತೇಳಿ ಈ ಥರನ ತೊಗೊಂಬರ್ತೀನಿ. ಸೊ 2 ಪ್ಯಾಂಟು, ಪಿಂಕ್ದೊಂದು ಹೋಗಿದೆ ವಾಶ್ಗೆ. ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಅದಾದಮೇಲೆ ಇದೊಂದು ಫ್ರಾಕ್ ತೊಗೊಂಬಂದೆ. ಅದೇ 3 ಪ್ಯಾಂಟಿಂದ 350 ರುಪೀಸ್ ಅಂತ ಹೇಳ್ಬೋದು. ಇದೊಂದು ಫ್ರಾಕ್ ತೊಗೊಂಬಂದೆ. ಫ್ರಾಕ್ ಬಂದು 170 ರುಪೀಸ್, 169 ರುಪೀಸ್ ಇದೆ, 170 ರುಪೀಸು. ಸೊ ಚೆನ್ನಾಗಿದೆ. ಕಾಟನ್ನು ಸಮ್ಮರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಫ್ರಿಲ್ ಕೂಡ ಬಂದಿದೆ ಇಲ್ಲಿ. ಆ್ಯಂಡ್ ಫ್ಲೋರಲ್ಸ್ ಟಾಪ್ ಅಂತಲೇ ಹೇಳ್ಬೋದು. ಸ್ಲೀವ್ಲೆಸ್ ಆ್ಯಂಡ್ ಇದು ಒಂಥರ ತುಂಬ ಚೆನ್ನಾಗಿ ಬಂದಿದೆ. ಸೊ ತುಂಬ ಚೆನ್ನಾಗಿದೆ. 170 ರುಪೀಸು. ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಯಾಕೆಂದರೆ ಸ್ವಲ್ಪ ಟೆಕ್ಸ್ಟ್ ಮಾರ್ಟಲ್ಲೂ ತೊಗೊಂಬಂದೆ. ಸೊ ಕನ್ಫ್ಯೂಸ್ ಆಗಿಬಿಟ್ಟು ಇದು ಮಾಡಿದ್ದೀನಿ. ಟೆಕ್ಸ್ಟ್ ಮಾರ್ಟು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಟೆಕ್ಸ್ಟ್ ಮಾರ್ಟಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಅಲ್ಲಿ ಹೋಗಿ ನಾವು ಹುಡ್ಕೋದಿದೆಯಲ್ಲ, ಎಲ್ಲೆಲ್ಲೋ ಒಂದೊಂದಿರುತ್ತೆ. ಅವ್ರ ಏಜಿಗೆ ಹೋದರೆ ಬೇರೆ ಏನೇನೋ ಇರುತ್ತೆ, ಚಿಕ್ಕ ಏಜಿಗೆ ಬಂದರೆ ಕಡಿಮೆ ಈ ಥರ ಸೈಜಸ್ ಎಲ್ಲ ಇರುತ್ತೆ. ಸೊ ನಾನು ಅವಳಿಗೆ ತಂದಿದ್ದು 2 ಇಯರ್ಸ್ದು ಅಂತ ತೊಗೊಂಬಂದಿದ್ದು. 0 to 3 ಮಂತಲ್ಲಿ ಸಿಕ್ತು ನನಗೆ ಆ ಟಾಪ್ಸು. ಇದು ವಿಶಾಲ್ ಮಾರ್ಟಲ್ಲಿ 170 ರುಪೀಸ್. ವಿಶಾಲ್ ಮಾರ್ಟಲ್ಲಿ ಫಸ್ಟ್ ತೋರಿಸ್ಬಿಡ್ತೀನಿ. ಸೊ ಅದಾದಮೇಲೆ ಮತ್ತೆ ಒಂದು 3 ಪ್ಯಾಂಟ್ ತೊಗೊಂಬಂದೆ, ಹುಲ್ಲಂದೇನೆ. ಸೊ ಇವಾಗ ಚಳಿಗಾಲ ಬೇರೆ ಸ್ಟಾರ್ಟು, ಮಳೆ ಈಗ ಮೊನ್ನೆ ಲಾಸ್ಟ್ ವೀಕಲ್ಲಿ ನೋಡ್ಬೋದಿತ್ತು ನೀವು. ಒಂದು 15 ಡೇಸ್ ಬ್ಯಾಕ್ ಕಂಟಿನ್ಯೂಸ್ ಆಗಿ ಮಳೆ. ಇವಳು ಬರ್ಡೇ ಆಗಿ ಬಂದು ವಾರದಲ್ಲೇನಪ್ಪ ಹೇಳಬೇಕಂದ್ರೆ. ಸೊ ತುಂಬ ಅಂದರೆ ತುಂಬ ಮಳೆ ಇತ್ತು. ಆ ಟೈಮಿಗೆ ಪರ್ಫೆಕ್ಟ್ ಕ್ಲಾತ್ಸ್ ಅಂತ ಹೇಳ್ಬೋದು ಈ ಥರದ್ದು. ಸೊ ಇದೇನಿಲ್ಲ, ಜಸ್ಟ್ 45 ರುಪೀಸ್. ನೋಡಿ ನೀವು, ನಾನು ಸುಳ್ಳು ಹೇಳೋದಿಲ್ಲ, 45 ರುಪೀಸ್ 1 ಪ್ಯಾಂಟು. ಎಷ್ಟು ಬೆಚ್ಚಗಿಡುತ್ತೆ ಅಂದರೆ ಮೇಲೆ ಆ ಸ್ವೆಟರ್ ಯೂಸ್ ಮಾಡ್ತೀವಲ್ಲ ಆ ಥರ ಮಾಡಿಬಿಡ್ಬೇಕಾದ್ರೆ ಯೂಸ್ ಮಾಡ್ಬೋದು. ಅದು ಕೂಡ 3 ಪ್ಯಾಂಟ್ಸ್ ತೊಗೊಂಬಂದೆ. ನೀವು ಎಲ್ಲನೂ 3 ಕೂಡ 45 ರುಪೀಸೇ. ವಿಶಾಲ್ ಮಾರ್ಟಲ್ಲಿ ಇದು ತೊಗೊಂಡಿದ್ದು 45. ಸೊ 150 ಒಳಗಡೆ 3 ಪ್ಯಾಂಟ್ ಬಂತಿದ್ದು. ಸೊ ತುಂಬ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಲೋ ಈ ಥರದ್ದೇನಿಲ್ಲ, ಬೆಚ್ಚಗಿರಿಸುತ್ತೆ. ನಮಗೆ ಕಡಿಮೆ ಪ್ರೈಸಿಂದ ಅನ್ನೋದು ಪ್ರಶ್ನೆ ಅಲ್ಲ, ಜಾಸ್ತಿದೂ ತೊಗೊಬೋದು, ಬಟ್ ಬೆಚ್ಚಗಿರಿಸುತ್ತೆ. ತುಂಬ ಚೆನ್ನಾಗಿದೆ ಕ್ಲಾತ್ ಕೂಡ. ಆಮೇಲೆ ಅವಳಿಗೆ ಈ ಫ್ರಾಕ್ ಎಲ್ಲ ಹಳೇದು ತೊಗೊಂಬಂದಿರೋ ಶಾರ್ಟ್ಸ್ ಆಗ್ತಾಯಿದೆ, ಅಂದರೆ ಚಿಕ್ಕದಾಗ್ತಾಯಿದೆ. ಶಾರ್ಟ್ ಆಗ್ತಿದೆಯಲ್ಲ, ಅದಕ್ಕೋಸ್ಕರ ಅವ್ಳಿಗೊಂದೆರಡು ಶಾರ್ಟ್ಸ್ ತೊಗೊಂಬಂದಿದ್ದೀನಿ.
ಸೊ ಈ ಥರ ಸ್ವಲ್ಪ ದೊಡ್ಡದೇ ತಂದಿದ್ದೀನಿ ಬಿಕಾಸ್ ವೇಸ್ಟ್ ಸರಿ ಇರುತ್ತೆ. ಈ ಡೈಪರ್ ಹಾಕ್ದಾಗ ಏನಾಗುತ್ತೆ ಇಲ್ಲೊಂಥರ ದಪ್ಪಾದಂಗೆ ಆಗುತ್ತಲ್ಲ ಬ್ಯಾಕು, ಅದಕ್ಕೋಸ್ಕರ ಒಂದೆರಡು ಶಾರ್ಟ್ಸ್ನ ತೊಗೊಂಬಂದೆ. ಶಾರ್ಟ್ಸು ಕೂಡ ಕಡಿಮೆನೇ ಇತ್ತು, 40 ರುಪೀಸು. 2 ಶಾರ್ಟ್ಸ್ ಬಂದು 2 ಶಾರ್ಟ್ಸಿಗೆ 80 ರುಪೀಸು. ಸೊ ಬ್ಲೂ ಕಲರ್ ಒಂದು ಆ್ಯಂಡ್ ಲೈಟ್ ಆರೆಂಜ್ ಕಲರ್ ಒಂದು ಪಿಂಕ್ ತೊಗೊಂಬಂದಿದ್ದೀನಿ. ಸೊ ಇದಿಷ್ಟು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಬಂದಿದ್ದು. ಸೊ ಏನು ಪ್ಯಾಂಟ್ಸು ಮತ್ತು ಟಾಪ್ಸು, ನೀವು ಈ ಟಾಪ್ಗೂ ನೋಡಿ ಒಂದು ತೋರಿಸಿಲ್ಲ ಅನ್ಬೇಡಿ, 169 ರುಪೀಸ್ ಆ್ಯಕ್ಚುಲಿ. ಇದಕ್ಕೂ ಕೂಡ ವರ್ತ್ ಇಟ್ ಅಂತ ಹೇಳ್ಬೋದು. ಒಂದೊಂದು ಕೊಟ್ಟರು ಕೂಡ ಚೆನ್ನಾಗಿರಲ್ಲ. ಸೊ ಹಾಗಾಗಿ ವರ್ತ್ ಇಟ್ ವಿಶಾಲ್ ಮಾಡ್ತು ಇಷ್ಟು ಪ್ರಾಡಕ್ಟ್ಸ್, ಇಷ್ಟು ಡ್ರೆಸ್ನ ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ತೊಗೊಂಡಿದ್ದೀನಿ ಈ ಕ್ಲಾತ್ಸ್ಗಳು. ಸ್ವಲ್ಪ ಇಟ್ಟೋಗಿದೆ, ಸ್ವಲ್ಪ ಒಂದೆರಡು ಎತ್ಕೊಂಡು ಹೋಗಿದೆ. ಸೊ ಇದು ಬಂದು ಟೆಕ್ಸ್ಟ್, ಇದು ವಿಶಾಲ್ ಮಾರ್ಟ್, ಸಾರಿ ಇದು ಕೂಡ ವಿಶಾಲ್ ಮಾರ್ಟೆ. ದಿಸ್ ಈಸ್ 99 ರುಪೀಸ್, ನೋಡ್ತಿದ್ದೀರಲ್ವಾ. ಸೊ ಡೈಲಿ ವೇರ್ಗೆ ಕಾಟನ್ ಡ್ರೆಸ್ಸು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಈ ಸ್ವಲ್ಪ ಜಾಸ್ತಿ ತೊಂದರೆ ವರ್ಕ್ ಆ ಥರದ್ದೆಲ್ಲ ತಂದರೆ ಕಂಫರ್ಟಬಲ್ ಆಗಿರಲ್ಲ ಅವರು. ಸೊ ಇದೊಂದು ಫ್ರಾಕ್ ತೊಗೊಂಬಂದಿದ್ದೀನಿ, ಬ್ಲೂ ಆ್ಯಂಡ್ ಸ್ಟ್ರಾಬೆರಿ ಪ್ರಿಂಟ್ ಇದೆ, 99 ರುಪೀಸ್ ಇದು ವಿಶಾಲ್ ಮಾರ್ಟಲ್ಲೇ ತೊಗೊಂಬಂದಿದ್ದು. ಇನ್ನು ಟೆಕ್ಸ್ಟ್ ಮಾರ್ಟಲ್ಲಿ ಒಂದು 4 ತೊಗೊಂಬಂದೆ ಅನಿಸುತ್ತೆ. ಸೊ ಇನ್ನೊಂದು ಏನಂತ ಗೊತ್ತಾಗ್ತಲ್ಲ, ಮಿಸ್ ಆಗಿದೆ, ಯಾವಾಗಾದ್ರೂ ಸಿಕ್ಕಿದ್ರೆ ಶೇರ್ ಮಾಡ್ತೀನಿ. ಸೊ ಫ್ರಾಕ್ ತುಂಬ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಇದು ವೇರ್ ಮಾಡಿಸಿದಾಗ. ಇದ್ರ ಪ್ರೈಸ್ ಬಂದು 199 ರುಪೀಸ್. ಇಲ್ಲಿ ಜಾಸ್ತಿ ಇರುತ್ತೆ ಬಟ್ ಕಡಿಮೆ ಪ್ರೈಸ್ದೆಲ್ಲ ಹಾಕಿರ್ತಾರೆ. ಇದು 2 ಇಯರ್ಸ್ 18 to 24 ಮಂತ್ಸ್ ತೊಗೊಂಬಂದಿದ್ದೀನಿ. ಸೊ ಎಲ್ಲ ಕಲರ್ ಫ್ರಾಕು ಇದಂತೂ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹಾಕಿಲ್ಲ, ಸೊ ನ್ಯೂ ಇಯರ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ನಾನು ಸ್ವಲ್ಪ ಒಂದು ಎಲ್ಲೋ ಡ್ರೆಸ್ ಇದೆ, ಅದು ಕಾಂಬಿನೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ, ಸಾಫ್ಟ್ ಕಾಟನ್ ಮೆಟೀರಿಯಲ್ಲು, ಸಾಫ್ಟ್ ಕ್ಲಾತ್ ಅಂತಲೇ ಹೇಳ್ಬೋದು. ಇದು ಬಂದು ಟೆಕ್ಸ್ಟ್ ಮಾರ್ಟಲ್ಲಿ ತೊಗೊಂಡಿದ್ದು. ಸೊ 199 ರುಪೀಸ್. ಸೊ ಇದನ್ನು ನೋಡಿರ್ತೀರ, ಇದನ್ನು ಹಾಕಿದ್ದಾಳೆ. ಇದು ಅಷ್ಟೇ ಸೇಮ್ ಈಗ ತೋರಿಸಿದ್ನಲ್ವ ಅದೇ ಥರದ್ದು ಪಿಂಕ್ ಆ್ಯಂಡ್ ಡಾಟ್ಸಲ್ಲಿ. ಸೊ ಷಷ್ಠಿ ಹಬ್ಬದ ದಿನ ಹಾಕಿದ್ಲು. ಸೊ ಅವಳಿಗೆ ಏನಾದರೂ ಬಟ್ಟೆಗಳಿದ್ರೆ ಹಬ್ಬದಲ್ಲೆಲ್ಲ ಹೊಸ ಬಟ್ಟೆ ಹಾಕ್ತಾ ಇರ್ತೀನಿ. ಸೊ ಇದು ಕೂಡ 199 ರುಪೀಸೇ. ತುಂಬ ಚೆನ್ನಾಗಿದೆ ಇದು. ಇದು ಒಂದು ವಾಶ್ ಆಗಿದೆ ಆ್ಯಕ್ಚುಲಿ, ಆದರೂ ಕಾಣಿಸಲ್ಲ, ಹೊಸದನ್ನ ಥರ ಕಾಣಿಸ್ತಾ ಇದೆ. ಸೊ ತುಂಬಾ ಇದನ್ನು ಅಷ್ಟೇ ನಾನು 18 to 24 ಮಂತ್ಸ್ ತೊಗೊಂಬಂದಿದ್ದು. ಯೆಲ್ಲೋ ಮತ್ತು ಪಿಂಕು ಒಂದೇ ಥರ. ಸೊ ಅದಾದಮೇಲೆ ಇದು ಒಂದು ಫ್ರಾಕ್ ತೊಗೊಂಬಂದೆ. ಇದು ತುಂಬಾ ಇಷ್ಟ ಆಯಿತು ನನಗೆ. ಸೊ ಬಗ್ಸ್ ಬರುತ್ತಲ್ಲ ಆ ಥರ ಪ್ರಿಂಟದು, ವೈಟ್ ಆ್ಯಂಡ್ ಈ ಥರ ಕೆಳಗಡೆನೂ ಕೂಡ ಫ್ರಿಲ್ ಬಂದು ಚೆನ್ನಾಗಿದೆ. ಇದು ಆನ್ಲೈನಲ್ಲಿ ನೋಡಿದ್ದೀನಿ, ಇದ್ದರೆ ನಿಮಗೆ ನಾನು ಶೇರ್ ಮಾಡ್ತೀನಿ ಲಿಂಕ್ನ. ಇದು ಬಂದು 129 ರುಪೀಸ್. ಇದು ಟೆಕ್ಸ್ಟ್ ಮಾರ್ಟಲ್ಲಿ ತೊಗೊಂಡಿದ್ದು. ಇನ್ನೂ ಒಂದು ತೊಗೊಂಡೆ ನಾನು ಟೆಕ್ಸ್ಟ್ ಮಾರ್ಟಲ್ಲಿ, ಏನಂತ ಗೊತ್ತಾಗ್ತಿಲ್ಲ. ಸೊ ಈ ಫ್ರಾಕ್ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ 129 ರುಪೀಸ್. ಈ ಥರದ್ದು ಕಲರ್ ನೋಡಿದೆ, ಆ್ಯಕ್ಚುಲಿ ಕಲರ್ ಸಿಗಲಿಲ್ಲ. ಇದು ಸ್ವಲ್ಪ ಲೆಂತ್ ಇದೆ ಅವಳಿಗೆ. ಒಂದೊಂದು ಸರಿ ಯಾಕೆ ಎತ್ತಿಟ್ರೆ ಒಂದೊಂದು ಕಾಟನ್ ಕ್ಲಾತ್ಸ್ ಏನಾಗುತ್ತೆ ಗೊತ್ತಾ, ಟೈಟ್ ತೊಗೊಂಬಂದರೆ ನೀರಿಗೆ ಆಗ್ತಾ ಅದು ಇನ್ನೂ ಒಂಥರ ಶಾರ್ಟ್ ಆ್ಯಂಡ್ ಟೈಟ್ ಆಗ್ತಾ ಹೋಗುತ್ತೆ. ಸ್ವಲ್ಪ ದೊಡ್ಡದು ಸ್ವಲ್ಪ ಲೂಸ್ ಇರೋದು ತೊಗೊಂಬಂದರೆ, ಇದನ್ನು ನಾನು 18 to 24 ಮಂತ್ಸ್ದೇ ತೊಗೊಂಬಂದಿರೋದು. ಸ್ವಲ್ಪ ಒಂದು ಸೈಜ್ ದೊಡ್ಡದು ತರ್ತೀನಿ ಅವಳಿಗೆ ಯಾವಾಗಲೂ. ಯಾಕೆಂದರೆ ಈಗ ಈಗ ಹಾಕೋಕ್ಕೆ ಓಕೆ, ಸ್ವಲ್ಪ ದಿನ ಇಟ್ಬಿಟ್ಟು ನಾವು ಹಾಕ್ತೀವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ದೊಡ್ಡ ಸೈಜ್ನೇ ತೊಗೊಂಬರೋದು ಬೆಟರ್. ಮಕ್ಕಳಿಗೆ ಸ್ಲಿಪ್ಪರ್ಸ್ ಆಗಲಿ, ಡ್ರೆಸ್ ಆಗಲಿ ಅಥವಾ ಸ್ವೆಟರ್ಸ್ ಆಗಲಿ. ಸೊ ನಮ್ಮ ಮನೆಯವ್ರಿಗೆ ಆ ಸ್ವೆಟರ್ ಚಿಕ್ಕದಾಗುತ್ತೆ ಅಂದೆ ಸಿಂಗಲ್ದು, ಬಟ್ ಅವರು ತೊಗೊಳಮ್ಮ ಅಂತೇಳಿ ತೊಗೊಂಡ್ರು. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಯಾವ ಡ್ರೆಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಟೆಕ್ಸ್ಟ್ ಮಾರ್ಟಿಂದ ಇನ್ನೊಂದು ಡ್ರೆಸ್ ತೊಗೊಂಡಿದ್ದೀನಿ, ಇದನ್ನು ಕೂಡ ವೇರ್ ಮಾಡಿಬಿಟ್ಟಿದ್ದೆ ಹನುಮ ಜಯಂತಿ ದಿನ. ಸೊ ಇದು ಕೂಡ ಚೆನ್ನಾಗಿದೆ. ಇದು ಕೂಡ 18 to 24 ಮಂತ್ಸ್ದೆ, ಬಟ್ ಇದು ಕೂಡ 199. ಇದು ಕೂಡ ಚೆನ್ನಾಗಿದೆ. ಅವಳು ದೊಡ್ಡ ಸೈಜೇ ನಾನು ತರೋದು. ಸ್ವಲ್ಪ ಹಾಕ್ದಾಗ ದೊಡ್ಡದು ಅನಿಸುತ್ತೆ, ವಾಶ್ ಆಗ್ತಾ ಸಿಂಕ್ ಆಗ್ತಾ ಹೋಗುತ್ತಲ್ವ ಕಾಟನ್ ಕ್ಲಾತ್ಸು. ಸೊ ನಾನು ಕ್ಲಾಸ್ ತೊಗೊಳ್ಳೋವಾಗ್ಲೂ ಕಾಟನ್ ಆದ್ರೂ ಅಷ್ಟೇ ಒಂದು ಸೈಜ್ ಜಾಸ್ತಿ ತೊಗೋತೀನಿ, ಬಿಕಾಸ್ ಅದು ಸಿಂಕ್ ಆಗ್ತಾ ಹೋಗುತ್ತೆ. ಸೊ ಕಾಟನ್ ಕ್ಲಾತ್ ಮಾತ್ರ, ಬೇರೆದೆಲ್ಲ ಅಷ್ಟಾಗಲ್ಲ. ಸೊ ಇದು ಒಂದು ಫ್ರಾಕ್ ಕೂಡ ತಂದಿದೆ, ಚೆನ್ನಾಗಿದೆ. ಎರಡೂ ಕೂಡ ಟೆಕ್ಸ್ಟ್ ಮಾರ್ಟಲ್ಲೂ ಚೆನ್ನಾಗಿರುತ್ತೆ. ಆ್ಯಂಡ್ ಟೆಕ್ಸ್ಟ್ ಮಾರ್ಟಲ್ಲಿ ಏನು ಗೊತ್ತಾ, ಪೇಷನ್ಸ್ ಬೇಕು. ವಿಶಾಲ್ ಮಾರ್ಟಲ್ಲೂ ಅಷ್ಟೇ ಪೇಷನ್ಸ್ ಬೇಕು. ಬಟ್ ಟೆಕ್ಸ್ಟ್ ಮಾರ್ಟಲ್ಲಿ ಸೈಜಸ್ನ ಎಲ್ಲೆಲ್ಲೋ ಹಾಕ್ಬಿಟ್ಟಿರ್ತಾರೆ. ಸೊ ಅದೊಂದು ಬೇಜಾರಾಗುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ನಾನು ನನ್ನ ಮಗಳಿಗೆ ಶಾಪಿಂಗ್ ಮಾಡಿದ್ದು.
ಸೊ ಇನ್ನೂ ಮಾಡ್ತಾನೆ ಇರ್ತೀನಿ ಹೇಳಬೇಕಂದ್ರೆ. ಸೊ ಫ್ಲಿಪ್ಕಾರ್ಟ್ದು ಆನ್ಲೈನಲ್ಲಿ ಮಾಡಿರೋದನ್ನೆಲ್ಲ ಒಂದು ಹಾಲ್ ಮಾಡಬೇಕಂತ ಇದ್ದೀನಿ, ಹಾಲ್ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ನೋಡೋಣ, ಅದನ್ನು ಮಾಡಿದಾಗಲೂ ಕೂಡ ಶೇರ್ ಮಾಡ್ತೀನಿ. ಅದರಲ್ಲಿ ಲಿಂಕ್ಸ್ ಇರುತ್ತೆ. ಸೊ ಇದರಲ್ಲಿ ಲಿಂಕ್ ಇರಲ್ಲ, ನೀವೇ ಹೋಗಿ ಬೈ ಮಾಡಬೇಕಾಗತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇಷ್ಟಾಗಿತ್ತು ಇವತ್ತಿನ ವ್ಲಾಗು. ಬಟ್ಟೆಗಳೆಲ್ಲ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಸೊ ಹೋಗಿ ನಿಯರ್ ನಿಮ್ಗೆ ಎಲ್ಲಿರುತ್ತೆ ಆದಷ್ಟು ನಾವು ವೀಕ್ ಡೇಸ್ ಹೋಗ್ಬೇಕು. ಏನೇ ಶಾಪಿಂಗ್ ಮಾಡಲಿ, ಮಕ್ಕಳದಾಗಲಿ ನಮ್ಮದಾಗಲಿ, ಅಥವಾ ಗ್ರಾಸರಿ ಶಾಪಿಂಗ್ ಆಗಲಿ, ಗೋಲ್ಡ್ ಶಾಪಿಂಗ್ ಆಗಲಿ, ವಾಟ್ ಎವರ್ ಯು ಆರ್ ಶಾಪಿಂಗ್, ವೀಕ್ ಡೇಸಲ್ಲಿ ಹೋಗಿ. ವೀಕೆಂಡ್ಸಲ್ಲಂತೂ ಹೋಗಲೇಬೇಡಿ. ಸ್ಯಾಟರ್ಡೆ ಸಂಡೇ ಹೋದರೆ ಅಂತೂ ನುಗ್ಲು, ಅದು ಈವ್ನಿಂಗ್ ಟೈಮ್ ಹೋದ್ರಂತೂ ನುಗ್ಲು. ನಮ್ಮನೆಯವ್ರಿಗೆ ಏನಾದರೂ ಫ್ರೀ ಇದ್ದರೆ ನಾನು ವೀಕ್ ಡೇಸಲ್ಲಿ ಇಲ್ಲ ವೀಕೆಂಡಲ್ಲೂ ಕೂಡ ಮಾರ್ನಿಂಗ್ 10 o'clock ಹೋಗ್ಬಿಡ್ತೀನಿ. ಅಷ್ಟೊತ್ತಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಬಟ್ ನೀವೇನಾದರೂ ಒಂದು 5 to 6 o'clock ಹೋಗ್ತೀನಿ, 5 to 10 o'clock ಅಷ್ಟರೊಳಗೆ ಅಂದರೆ ಫುಲ್ ಸ್ಟ್ರಕ್ ಆಗಿಬಿಡ್ತೀರಾ. ಬಿಲ್ಲಿಂಗ್ದೊಂದು ಹಿಂಸೆ ಆಗುತ್ತೆ ಆ್ಯಂಡ್ ಕಂಫರ್ಟಬಲಾಗಿ ನೋಡೋಕ್ಕಾಗಲ್ಲ. ಸೊ ಇದು ಒಂದು ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಯಾವುದಾದ್ರೂ ಶಾಪಿಂಗ್ ಹೋಗ್ಬೇಕು, ಏನಾದರೂ ಬೈ ಮಾಡಬೇಕಂದ್ರೆ ಅದೇ ವೀಕ್ ಡೇಸಲ್ಲಿ ಹೋಗಿ. ವೀಕೆಂಡ್ಸಲ್ಲಾದರೆ ಮಾರ್ನಿಂಗ್ ಟೈಮ್ ಹೋಗೋದು ಬೆಟರ್ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲ ನಿದ್ದೆ ಹೊಡೆದು ಎದ್ದು ಎಲ್ಲ ಲೇಟಾಗಿರುತ್ತೆ. ಮಾರ್ನಿಂಗ್ ಏನಾಗಲ್ಲ. ಈವ್ನಿಂಗ್ ಅಂದರೆ ಎಲ್ಲ ಆ ಟೈಮಲ್ಲೇ ಬರ್ತಾರೆ ಪಾಪ, ಎಲ್ಲ ವರ್ಕಿಂಗ್ ಹೋಗಿರ್ತಾರೆ. ನನ್ನಂಥವ್ರು ಏನೋ ಮನೇಲಿ ಇರ್ತೀರಾ, ಹೋಗ್ತೀರಾ, ಬೈ ಮಾಡ್ತೀರಾ, ಬರ್ತೀರಾ. ಬಟ್ ವರ್ಕಿಂಗ್ ಮೆನ್ಸ್ ಆಗಲಿ ಇರ್ತಾರಲ್ವ. ಸೊ ಅವ್ರುಗಳು ಸ್ಯಾಟರ್ಡೆ ಸಂಡೇ ಬರ್ತಾರೆ. ಅವ್ರುಗಳಿಗೆ ಟೈಮ್ ಕೊಟ್ಬಿಡೋಣ, ನಾವು ಈ ಟೈಮಲ್ಲಿ ಶಾಪಿಂಗ್ ಮಾಡೋಣ ಮನೇಲಿರೋರು, ಏನಂತೀರಾ? ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನಾದರೂ ನಿಮಗೆ ವೀಡಿಯೋಸ್ ಬೇಕು ಯಾವ ಥರದ್ದಾದರೂ ಪರ್ಟಿಕ್ಯುಲರ್ ಆಗಿ ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬೈ, ಟೇಕ್ ಕೇರ್.